ಸಂಬಂಧಗಳ ಬಗ್ಗೆ ಮಾತಾಡ. ಗೌರಿ ಪೂಜೆ ದಿವಸ ಆ 4-5 ತಂಗಿಗಳು ಹೆಂಗ್ ಕುಂತ್ಕೊಂಡು ಪೂಜೆ ಮಾಡ್ತಾ ಇದ್ರು ಅಂತ ನೋಡಿದ್ವಿ. ಅದು ಒಂದು ಪೋರ್ಷನ್ ಆಫ್ ಲೈಫ್. ಇನ್ನೊಂದು ಪೋರ್ಷನ್ ಆಫ್ ಲೈಫ್ ಬಂದ್ರೆ ಮದುವೆ. ಎಲ್ರಿಗೂ ಆಗುತ್ತೆ ಮದುವೆ. ನೋಡಿದೀವಿ ಮದುವೆ ಕಪಲ್ಸ್ನ 10 years, 20 years, 25 years, 40 years, 50 years, 60 years. ಇವಾಗ ಬಂದಿರೋ ಒಂದು ಮುದ್ದಾದ ಓಲ್ಡ್ ಕಪಲ್ಸ್ ಅವರು ಮದುವೆ ಆಗಿ 71 ವರ್ಷ ಆಗಿದೆ. 71 years. 71 years ಇವರು ಜಗಳ ಆಡ್ದೇನೆ, ಏನು ಸಮಸ್ಯೆ ಇಲ್ದೇನೆ ಫ್ಯಾಮಿಲಿ ರನ್ ಮಾಡ್ಕೊಂಡ್ ಬಂದಿದ್ದಾರೆ. ಅಫ್ಕೋರ್ಸ್ ಸಣ್ಣ ಪುಟ್ಟ ಜಗಳ ಬಂದಿರ್ಬೋದು, ಬಂದ್ರೂ ಅದನ್ನ ಸುಧಾರಿಸ್ಕೊಂಡು ಇಲ್ಲಿವರೆಗೂ ಸಕ್ಸಸ್ಫುಲ್ ಆಗಿ ಮದುವೆನ ಮುಗಿಸಿದ್ದಾರೆ, ಮದುವೆ ಲೈಫ್ನ ಮುಗಿಸಿದ್ದಾರೆ. ಅವ್ರಿಗೂ ಒಂದು ಆಸೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇಂಥ ಕಪಲ್ಸ್ಗೂ ಏನು ಆಸೆ ಇದೆ ನನಗೂ ಕೇಳಕ್ಕೆ ಇಂಟ್ರೆಸ್ಟ್ ಆಗಿದೆ. ನೀವು ಕೇಳೋಣ, ನಾವು ಕೇಳೋಣ. ಈ ನಮ್ಮ ಅನಂತಪ್ಪನ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ ನಮ್ಮ ಊರ್ನಾಗ ಒಂದು 500 ವರ್ಷಗಳ ಐತಿಹಾಸಿಕ ಪರಂಪರೆಯನ್ನು ಹೊಂದಿರತಕ್ಕಂಥ ಮನೆ. 500 ವರ್ಷಗಳ ಹಿಂದೆ ಇನ್ನು ಯಾವುದೋ ಒಂದು ಸಲಕರಣೆ ಇಲ್ಲದಾಗ ಕಟ್ಟಿರ್ತಕ್ಕಂಥ ಪೂರ್ವದ ಮನೆ ಅಂದ್ರೆ ನಮ್ಮ ಅನಂತ ನಾಯಕರ ಮನೆ. ಈ ಮನೆತನದಲ್ಲಿ ಈ ನಮ್ಮ ಅಜ್ಜರ ಅಪ್ಪರು ಮತ್ತು ಅವರ ಅಜ್ಜರು ಸಹ 100 ವರ್ಷಗಳ ಬದುಕಿ ಬಾಳಿರ್ತಕ್ಕಂಥ ಜನ ಅವರು. ಅನಂತಪ್ಪನವರು ನಾವು ಬಗ್ಗೆ ಇದರಿಂದ ಒಂದೇ ಇದು ಕುಟುಂಬದವರು ಅಲ್ಲಿ ನಡೆದು ಅವ್ರ ಕಡೆಯಿಂದ ನಾವು ಪಾರ್ಟ್ ಮಾಡಿದ್ವಿ ನಾಟಕದಾಗ. ಒಲ್ಲಿಯೊಳಗೆ ಸಣ್ಣ ಬೇಕಾ ದೀಪಾವಳಿಗೆ ಬಣ್ಣ ಬೇಕಾ? ಒಲ್ಲಿಯೊಳಗೆ ಸಣ್ಣ ಅಲ್ಲದ್ರೆ ನಡೀತೈತೇನ್ರಿ? ಎಲ್ಲ ಅದಕ್ಕ ಒಲ್ಲಿಯೊಳಗೆ ಸಣ್ಣ ಬೇಕಾ ದೀಪಾವಳಿಗೆ ಬಣ್ಣ ಬೇಕಾ? ನೋಡ್ರಿ ಹಣ್ಣು ಬೇಕಾ ಹೆಣ್ಣು ಮಕ್ಕಳ ತವರಿ ಕರಿಯಕ ನೋಡ್ರಿ ಹಣ್ಣು ಬೇಕಾ ಹೆಣ್ಣು ಮಕ್ಕಳ ತವರಿ ಕರಿಯಕ ನಮ್ಮ ಮನೆತನಕ್ಕೂ ಇವ್ರ ಮನೆತನಕ್ಕೂ ಆ ಗಾಢವಾದ ಸಂಬಂಧ ಅಂದಿನಿಂದನೂ ಇತ್ತು. ಇವರು ಹಿರಿಯರು ಕೂಡ ಶತಾಯುಷಿಗಳಿದ್ದರು. ನಮ್ಮ ತಂದೆಯ ಜೊತೆ ಇವ್ರ ಮನೆಗೆ ಬಂದಾಗ ಇವರ ತಂದೆಯರು ಪೋಸ್ಟ್ ಮಾಸ್ಟರ್ ಕೆಲಸ ಮಾಡ್ತಾಯಿದ್ರು. ಅವರ ವಯಸ್ಸನ್ನು ನೋಡಿ ನಾನು ವಿಸ್ಮಯನಾಗ್ತಿದ್ದೆ. ಆ ವಯಸ್ಸಿನಲ್ಲಿ ಕೂಡ ಅವರು ಬರೆಯೋದು ತೆಗೆಯೋದು ಮಾಡ್ತಾಯಿದ್ರು. ಊಟ ಮಾಡ್ಬಾರ್ರಿ, ಇಲ್ಲಿ ಬಂದು ನಿಂತು ಬಿಟ್ರಲ್ಲ. ಅಲ್ಲ ಊಟ ಮಾಡಿದೆ. ಸೊ ಇವರೇ ಆ ಮುದ್ದಾದ ಯಂಗ್ ಓಲ್ಡ್ ಕಪಲ್ಸ್. ಗಟ್ಟಿಯಾಗಿ ಮಾತಾಡೋಣ ಸರ್, ಮುಂದೆ ಗಟ್ಟಿಯಾಗಿ ಮಾತಾಡ್ಬೇಕಾ? ಕಾಕ ತಾತ, ನಿಮ್ಮ ಹೆಸರು? ಅನಂತರಾವ್. ಅನಂತರಾವ್. ಇತ್ತೆ ಬರ್ರಿ ಬರ್ಬೇಕಿಂದ ಫಸ್ಟ್ ಕ್ಲಾಸ್ ಮಾತಾಡಿ. ಅನಂತರಾವ್. ಅಮ್ಮ ನಿಮ್ಮ ಹೆಸರು? ಚಿತ್ರಲೇಖ. ನಾವು ಕೇಳ್ಬಾರ್ದು, ನೀವೇ ಕೇಳ್ಬೇಕಾ? ಹಂಗಲ್ಲ, ಜಾಗೃತಿಯಾಗಿ ಹೇಳೋದು. ಓ, ಜಾಗೃತಿಯಾಗಿರ್ಬೇಕಂತ. ಸತಿಪರತೆ ಹೆಂಡತಿಯ ಹೆಸರನ್ನು ಹೇಳ್ಬೇಕಾದ್ರೆ ಬಹಳಷ್ಟು ಉಮೇದು. ಓಕೆ, ಅಷ್ಟೊಂದು ಲವ್. ನೀವು ಗೀತಪ್ಪನ ಹೆಸರು? ಖಂಡಿತ. ಮತ್ತೆ ಹೇಳೇ ಬಿಡೋದು, ನಾನು ಹೇಳ್ತೀನಿ. ಅದು ಗೀತಮ್ಮನ ನೀವು ಹೆಸರು ಹೇಳ್ರಿ. ಓ, ಗೀತಮ್ಮ ಅಂತ ಹೇಳ್ತೀವಿ. ಎಷ್ಟು ವರ್ಷ ಆಯ್ತು ನೋಡ್ರಿ? 96. ನಾಳೆ ಅನಂತ್ ನೋಡ್ನಿಗೆ 95, 96. 96 ಹೌದು ನಿಮಗೆ. ಬಟ್ ನೋಡಿದ್ರೆ ಹಂಗೆ ಕಾಣದೇ ಇಲ್ವಲ್ಲ?
ಅಲ್ಲ ಆಗೋದಲ್ಲ ಅಂದ್ರೆ ಯೋಗ ಬಲ ಅನುಷ್ಠಾನ ಇವುಗಳಿಂದ ನಾವು ಏನು ಅಂತಂದ್ರೆ ಆಯುಷ್ಯವನ್ನು ಸಂಗೀತದಿಂದ ಹೆಚ್ಚು ಮಾಡಿಕೊಳ್ಳಿಕ್ಕೆ ಬರ್ತದೆ. ಅದು ನಿಮ್ಮಪ್ಪ ಅವರ ಉದಾಹರಣೆ. ಅದೇನು ಅಪ್ಪಾಜಿ ಉದಾಹರಣೆ ಹೆಂಗೆ? ಅದ ಈಗ ನಮ್ಮನ್ನ ನೀವು ನೋಡ್ತೀರಿ, ಸಂಗೀತವನ್ನು ನಾನು ಏನಂದ್ರೆ ಯಕ್ಷಗಾನವನ್ನು ಹಾಡಬಲ್ಲೆ. ಓಹೋ. ಮೊದಲು ನಮ್ಮ ಮನೆ ಮೂಲ ಕಲಾ ಅದು ನಮ್ಮ ಗೊಂಬೆ ಆಟ ಇತ್ತು ಮನ್ಯಾಗ. ನಮ್ಮ ಕಕ್ಕ ಅವರು ಗೊಂಬೆ ಆಟದಿಂದ ಅನನ್ಯವಾಗದ ಕೇಳು ಜನಮೇ ಜಯ ಧರಿತ್ರಿ ಪಾಲ ಪಾಂಚಾಲಯ ಮನೋರಥ ಹೂಡಿದನೋ ಪಾಂಚಾಲಿಯ ಸ್ವಯಂವರ ಯಕ್ಷಗಾನ. ಇಲ್ಲ, ಈ ವಾಯ್ಸ್ ಕೇಳ್ತಾ ಇದ್ರೆ ನೀವು ನಂಗೆ ಸುಳ್ಳು ಹೇಳ್ತಾ ಇದ್ರೆ ತಾತ, ನಿಮ್ಗೆ 95 ವರ್ಷ ಅಲ್ಲ, ಬಹುಶಃ ಒಂದು 65-70 ಇರ್ಬೋದು. ಈಗ ಬಹುತೇಕ ಏನು ಅಂತಂದ್ರೆ ಅಗ್ದಿ ಹರಿಯೋದು ಹುಡುಗಿದ್ದಂಗೆ ನೀ ಇದ್ದಂಗೆ. ನಮಗೂ 48 ಆಗೋಯ್ತು. ಆತು 50ಕ್ಕೆ ಬಂದಂಗ ಆತು. ಹೌದು. ಇವಾಗ ಇದು ನಿಮ್ಮ ಆಸೆ ಏನು? ಉಕ್ಕುಡುಗಾತ್ರಿ ಉಕ್ಕುಡುಗಾತ್ರಿ ಎಲ್ಲ ನಿಮ್ಮ ಆಸೆ ಏನು ಹೇಳ್ಬೇಕಂತ ಹೇಳ್ರಿ. ನಿಮ್ಮ ಆಸೆ ಏನು ಹೇಳ್ಬೇಕಂತ. ನಿಮ್ಮ ಆಸೆ ಏನು? ನಮ್ಮ ಆಸೆ ಶತಾಬ್ದಿ ಉತ್ಸವವನ್ನ ನಿಮ್ಮಿಂದ ಮಾಡಿಸ್ಕೋಬೇಕು ಅಂತಿತ್ತು ಆಶಾ. ಅವುಗಳನ್ನು ಪೂರ್ಣ ಮಾಡ್ತೀರಿ ಅಂತ ಹೇಳಿ ನಂಬಿಕೊಂಡೆ ಅಷ್ಟೇ. ಓ, ಶತಾಬ್ದಿ ಇದು ಉತ್ಸವ ಮಾಡಿಸ್ಕೋಬೇಕು ಅಂತ ಇಲ್ಲಿ ಬಂದಿದ್ದೀರಾ ನೀವು? ನಿಮ್ಗೆ ಅದೇ ನಿಮ್ಮ ಆಸೆ? ಹೌದು, ಅದೇ ನನ್ನ ಆಸೆ. ಶತಾಬ್ದಿ ಉತ್ಸವ ಅಂತ ಹೇಳಿದ್ರಲ್ಲ, ಅದು ಎಲ್ಲರೂ ಆಶೀರ್ವಾದ ಮಾಡಕ್ ಬಂದಿದ್ದಾರೆ. ಎಲ್ಲರೂ ಬಂದಾರ. ಆಯ್ತು, ಆ ಆಸೆ ನಾವು ಪೂರೈಸೋಣ, ಖಂಡಿತ ಪೂರೈಸೋಣ. ಒಳ್ಳೆ ಎಲ್ಲರನ್ನು ನಿಮಗೆ ಭೇಟಿ ಮಾಡಿಸಿ ನಿಮ್ ಸಂಗಡ ಆತ್ಮೀಯವಾಗಿ ಏನಂದ್ರೆ ನಮ್ಮಿಂದ ಆಶೀರ್ವಾದ ಆಗಿಬಿಟ್ರು ಖಂಡಿತ ಅಂತ ಒಂದು ಆಸೆ ಪೂರೈಸಕ್ಕೆ ನಮ್ಗೆ ಅವಕಾಶ ಸಿಕ್ಕಿದೆಯಲ್ಲ, ಅದನ್ನ ಬೇಡ. ಅದು ನಾವು ಪುಣ್ಯವಂತರು, ಭಾಗ್ಯವಂತರು. ಒಳ್ಳೇದಾತಲ್ಲ. ನಿಮ್ಮಪ್ಪ ಅವರು ದಾವಣಗೆರೆ ಒಳಗೆ ಏನು ಅಂತಂದ್ರೆ ನಾವು ಸಹಪಾಠಿಗಳು. ಅದ್ರೆಂಗೆ ಸಹಪಾಠಿಗಳಂದ್ರೆ ಹೆಂಗೆ? ಅಂದ್ರೆ ಗುಬ್ಬಿ ಕಂಪನಿಯಲ್ಲಿ ಕೆಲಸ ಮಾಡುವಾಗ ಯಾಕೆ ಅನನ್ಯವಾಗಲ್ಪಟ್ಟಂತ ಸ್ನೇಹನಾತೆಯಿಂದ ನಿಮ್ಮ ತಂದೆಯವರನ್ನೇ ನಾವು ಆಶ್ಚರ್ಯಚಕಿತವಾಗಲ್ಪಟ್ಟಂತ ಮನೋನ್ಮನವಾದ ಪಾತ್ರವನ್ನು ಮಾಡ್ತಿದ್ದೆ. ಗುಬ್ಬಿ ವೀರಣ್ಣ ಕಂಪನಿ ನೀವು ಇದ್ರಾ? ನೋಡ್ರಿ, 100 ವರ್ಷದ ಶತಾಬ್ದಿಯನ್ನೇ ಅವರ ಸಂಗಡ ಮಾಡಿಸಿಕೊಳ್ಳಬೇಕೆಂಬ ಆಶೆ ಆವಾಗಲಿಂದನೇ ಇತ್ತು. ಆ ಶತಾಬ್ದಿಯ ಉತ್ಸವವನ್ನೇ ನೀವೇ ಮಾಡ್ತೀರಿ ಎಂದಾಗ ನಾನಂದ ಎಂಥ ಪುಣ್ಯವಂತ. ನಿಮ್ಮ ಇದರ ಉತ್ಸವವನ್ನು ನಾವು ಗಂಡ ಹೆಂಡತಿ ನಿನಗೆ ಆಶೀರ್ವಾದ ಮಾಡಿ ರಾಜಕುಮಾರನ ಯಾವತ್ತು ಬಂಧು ಬಳಗದವರಿಗೆ ಯಾವತ್ತಿಗೂ ಸರ್ವೇ ಜನ ಸುಖಿನೋ ಭವಂತು. ಮೇರು ನಟ, ಕನ್ನಡ ನಾಡಿನ ಹಿರಿಮೆಯ ಮಾಣಿಕ್ಯ, ಅಖಂಡ ಚೈತನ್ಯ ಮೂರ್ತಿ, ಕರ್ನಾಟಕದ ಸಿಂಹ, ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿಗಳನ್ನು ಬಡವರಿಗೆ ಕೊಟ್ಟು ದಾನ ಮಾಡಿದ ಪುಣ್ಯಾತ್ಮ. ಅವನ ಮಕ್ಕಳಾದ ನೀವು ನನ್ನನ್ನು ಇಲ್ಲಿ ಕರೆಸಿದ್ದಾಗಲಿ, ನನಗೆ ಮಾಡ್ತಕ್ಕಂಥ ಈ ಯಾವ ಶತಾಬ್ದಿಯ ಉತ್ಸವವಾಗಲಿ, ನಿಮ್ಮೆಲ್ಲರ ಪುಣ್ಯದಿಂದ ನಾನು ನಿನ್ನ ಬಂಧು ಬಳಗ, ಇಷ್ಟ, ಮಿತ್ರ ಎಲ್ಲರಿಗೂ ಚಿರಋಣಿ. ಇವಾಗ ನೀವು 71 ವರ್ಷ ಇನ್ನೂ ಆಗ್ಲಿ 100 ವರ್ಷ ಆಗ್ಲಿ, ನಮ್ಗೆ ಅದೇ ಕೇಳ್ಕೊಳ್ಳೋ ದೇವ್ರನ್ನ, ಇನ್ನೂ ಸ್ಟ್ರಾಂಗ್ ಆಗಿದ್ದೀರಾ, ಇನ್ನೂ ಇಷ್ಟು ಚೆನ್ನಾಗಿ ಅದು ನಾವು ನಡ್ಕೊಳ್ಬೇಕಲ್ಲ, ಅದು ನನ್ನ ಪುಣ್ಯ ಅಂತ ಭಾವಿಸ್ತೀನಿ. ಅದರಿಂದ ಅದ್ರ ಪುಣ್ಯ ನಿಮಗೆ ಪ್ರಾಪ್ತಿ ಆಗಲಿ. ಇಲ್ಲ, ಖಂಡಿತ ಎಲ್ರಿಗೂ ಪ್ರಾಪ್ತಿ ಆಗಲಿ. ಇಡೀ ಕರ್ನಾಟಕ ಜನತೆ ನೋಡ್ತಾ ಇದೆ ಇವತ್ತು. ನೋಡಿ, 71 ಇಯರ್ಸ್, ಇವ್ರು ಬೇರೆ ಆಸೆ ಇಲ್ಲ, ಇಲ್ಲಿ ಬಂದು ಅಪ್ಪಾಜಿ ಒಂದು ಅಭಿಮಾನಿ ಅಂತ ಹೇಳ್ತಾರೆ. ಅಪ್ಪಾಜಿಗಿಂತ ವಯಸ್ಸಲ್ಲಿ ದೊಡ್ಡವರು, ಆದ್ರೂ ಅಪ್ಪಾಜಿ ಅಭಿಮಾನಿ. ಇಡೀ ಒಂದು ಚಿತ್ರರಂಗದ ಮೇಲಾಗ್ಲಿ, ನಮ್ಮ ಫ್ಯಾಮಿಲಿ ಮೇಲಾಗ್ಲಿ ಎಷ್ಟೊಂದು ಅಭಿಮಾನ ಇಟ್ಟಿದ್ದಾರೆ. ಈ ಅಭಿಮಾನಕ್ಕೆ ನಾನು ಯಾವತ್ತೂ ಚಿರನಾಗಿರ್ತೀನಿ. ಅವರು ಇವತ್ತು ನೀವು ಕಣ್ಣೀರು ಹಾಕಿದ್ ನೋಡ್ಬಿಟ್ಟು ನನಗೆ ತುಂಬಾ ನೋವಾಗೋಯ್ತು, ನಮ್ಗೆ ತುಂಬಾ ದುಃಖ ಆಗೋಯ್ತು. ಮನದುಂಬಿ ಹಾಡುವೆ ಅನ್ನತಕ್ಕಂಥ ಕನ್ನಡ ಮೇರು ನಟನಾಗಲ್ಪಟ್ಟಂಥವನ ಮಗರಾದ ನಿಂದಿರಿಗೆ ಆದಿಶೇಷನಿಗೂ ಕೂಡ ಅಸಾಧ್ಯವಾಗಿ ಹೊಗಳಲಿಕ್ಕೆ ಬಾರದ ಮೇರು ನಟ
ಅಂಥವನ ಪುತ್ರನಾದ ನಿನ್ನ ಸಂಗಡ ಶತಾಬ್ದಿ ಉತ್ಸವವನ್ನು ಮಾಡಿಸಿಕೊಳ್ಳುವ ಒಂದು ಪುಣ್ಯ ಖಂಡಿತ ಪ್ರಾಪ್ತವಾದದ್ದಕ್ಕಾಗಿ ಪ್ರಾಪ್ತ ಒಂದ್ ಮಾತು ಕೇಳ್ತೀನಿ, ಯಾಕೆ ಇಲ್ಲೇ ಮಾಡ್ಕೋಬೇಕಂತ ಆಸೆ ಆಗಿತ್ತು ನಿಮ್ಗೆ? ಅಲ್ಲ ತಲೆಯಾಗ ಒಂದೊಂದ್ ಮಕ್ಳು ದೂರ ದೂರ ಅವ್ರು ಬರೋದು ಒಂದೋ ವೇಳೆಕ್ ಆಗೋದಿಲ್ಲ. ಈಗ ಎಲ್ಲಾರು ಕೂಡಿದ್ರು ಇದಕ್ಕೆ ಬರ್ಬೇಕು ಅಂತ ಆಗಿತ್ತಲ್ಲ, ಮತ್ತೆ ಇಲ್ಲೇ ಮಾಡ್ಕೊಂಡ್ಬಿಟ್ರಾತು. ಹೌದು, ಇಲ್ಲೇ ಮಾಡ್ಕೊಂಡ್ಬಿಟ್ರೆ ಆಯ್ತು, ಇಲ್ಲಿಂದನೇ ಮಕ್ಳಿಗೂ ತೋರಿಸ್ಬಿಡೋಣ ಹಿಂಗ್ ಮಾಡ್ಕೊಂಡಿದೀವಿ ಅಂತನಾ? ಒಳ್ಳೆ ಆಸೆ, ತುಂಬಾ ತುಂಬಾ ಖುಷಿಯಾದ ಆಸೆ. ಈ ಆಸೆ ನೆರವೇರಿಸೋದಕ್ಕೆ ನಾವು ಮಾತ್ರ ಅಲ್ಲ, ನೋಡಿ ಎಲ್ಲ ಸ್ಟುಡಿಯೋಲ್ ಕೂತಿದ್ರೆ ಎಷ್ಟು ಜನ, ಅವ್ರಿಗೂ ಆಸೆ ಇದೆ, ಇಡೀ ಕರ್ನಾಟಕ ಜನತೆಗೆ ಆಸೆ ಇದೆ. ಸೊ ಇವಾಗ ನಿಮ್ಮ ಒಂದು ಈ ಮದುವೆನ ತಿರ್ಗಾ ಪುನರ್ ಮದುವೆನ ಇಲ್ಲೇ ಮಾಡ್ಸೋಣ, ಖಂಡಿತ ಮಾಡ್ಸೋಣ. ವಿದ್ಯೆಗಾಗಿ ವರ್ಷ ಕಾಲ ಕೊಲ್ಲುತ್ತಿದ್ರೆ ಬುದ್ಧಿ ಹಾದಿ ತಪ್ಪುತ್ತೈತೋ ಜಾಣ ಜಾಣ. ಯಕ್ಷಿಣ ವಿದ್ಯೆ ಕಲಿತ್ರೆ ನಿನಗೆ ಭಿಕ್ಷೆ ಬೇಡೋ ತಪ್ಪೋದಿಲ್ಲ. ಯಕ್ಷಿಣ ವಿದ್ಯೆ ಕಲಿತ್ರೆ ನಿನಗೆ ಭಿಕ್ಷೆ ಬೇಡೋ ತಪ್ಪೋದಿಲ್ಲ. ಪೂರ್ಣ ನಕ್ಷೆ ಆಗಬೇಕು ಜಾಣ ಜಾಣ, ನೀನು ಪೂರ್ಣ ನಕ್ಷೆ ಆಗಬೇಕು ಜಾಣ ಜಾಣ. ಡಿಗ್ರಿ ಮಾಡ್ಕೊಂಡಂತ ಸುಮ್ಮನೆ ಹೆಜ್ಜೆ ಹಾಕ್ತಾ ಇದ್ರೆ ಅನ್ನಕಾಯ ತಮ್ಮ ತಮ್ಮ ಹಾದ. ಇದ ಒಂದು ಊರಾಗಲ್ಲ, ಕೆಲವೊಂದು ಊರಾಗನು ನಾಟಕ ಕಲಿಸ್ಯಾರ, ಕೆಲವೊಂದು ಊರಾಗ ಪುರಾಣ ಮಾಡ್ತಾರ, ಪೂಜೆ ಮಾಡಿಸ್ತಾರ. ಇಷ್ಟೆಲ್ಲ ಕಲಾ ಅವರಲ್ಲಿ ಐತಿ. ಅವ್ರಿಗೆ ಸಾಧಾರಣ 100 ವರ್ಷ ಆಗಿರ್ಬೋದು. ಬಚ್ಚಿಟ್ಟ ಜ್ಞಾನ ಹೊಳಿತೈತ್ರಿ, ಬಿಚ್ಚಿಟ್ಟ ಜ್ಞಾನ ಹೊಳಿತೈತಿ. ವೇದ ಪುರಾಣ ಪುಣ್ಯಕಥೆಗಳಲ್ಲಿ ಪಾಂಡಿತ್ಯ ಪಡೆದಾರ. ಆಮೇಲೆ ಇವರು ಜನಗಳಿಗೆ ಮಾದರಿಯಾಗಿದ್ದಾರ. ಹಾಗಾಗಿ ಇವರನ್ನ ಜನಗಳು ಸಾಕ್ಷಾತ್ ಪರಮಾತ್ಮನ ಅನ್ನೋ ಒಂದು ಭಾವನೆಯಲ್ಲಿ ಎಲ್ಲರೂ ಇವ್ರನ್ನ ಸಮಾಜದ ಎಲ್ಲರೂ ಪ್ರೀತಿಸ್ತಾರೆ ಇವ್ರನ್ನ. ಯುಗ ಧರ್ಮ ಹಿಂಗ ತಿಳಿಸಿ ಹಾಡು ಕಾಣ ಇಂದಿನ ಯುಗ. ನಾನಿರುವುದೇ